ರೀ ಅಯ್ಯೋ ಬಿಡಿ ಮೇಡಮ್. ಯಾಕೆ ಸುಬ್ಬು ನಾನು ಮುಟ್ಟಿದ್ರೆ ಹಾವು ಕಚ್ದಾಗ ಆಡ್ತೀಯಲ್ಲ ಯಾಕೆ ನನ್ನ ಕೈ ತಾಗಿದ್ರೆ ಮೈ ಬಿಸಿ ಆಗುತ್ತಾ? ಮೈಯೆಲ್ಲ ಉರಿಯುತ್ತೆ. ನೀವು ಫಸ್ಟ್ ಕೈ ಬಿಡ್ತೀರಾ ಇಲ್ವಾ? ತಗೊಳಪ್ಪ ಮಾರಾಯ, ಬಿಟ್ಟೆ. ನೀನು ಉರಿತಿರೋ ಕೈಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಅವಾಗ ತಂಪಗಾಗತ್ತೆ. ಬಾ ಎಣ್ಣೆ ಹಚ್ತೀನಿ ನಿನಗೆ. ಏನು ನೀವೆಣ್ಣೆ ಹಚ್ತೀರಾ? ಇವತ್ತು ಯುಗಾದಿ ಹಬ್ಬ ತಾನೆ, ಇವತ್ತಿನ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕಂತ ಗೊತ್ತಿಲ್ವಾ ನಿನಗೆ? ಅದನ್ನ ನನಗೆ ಗೊತ್ತು. ನಾನೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಏನು ತಾಳಿ ಕಟ್ಟಿರೋ ಹೆಂಡತಿ ನಾನಿರುವಾಗ ನೀನೇ ಎಣ್ಣೆ ಹಚ್ಕೋತೀಯ? ಅದು ಹೆಂಗೆ ಸುಬ್ಬು? ಮೇಡಮ್ ತಾಳಿ ಬಗ್ಗೆ ಮಾತಾಡ್ಬಿಡಿ. ನಾನು ನಿಮ್ಮ ತಾಳಿ. ಆಯ್ತಪ್ಪ, ಅದೆಲ್ಲ ಏನು ಬೇಕಾಗಿಲ್ಲ ನನಗೆ. ಈ ಮನೆಯಲ್ಲಿ ನಾನು ನೀನು ಗಂಡ ಹೆಂಡತಿ ಅಷ್ಟೇ. ಅದಕ್ಕೆ ನಾನೇ ನಿನಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಆಗಲ್ಲ ಮೇಡಮ್, ನನಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಹೆಂಡತಿ ಹೇಳೋದು ಪ್ರತಿಯೊಂದು ಗಂಡನಿಗೆ ಇಷ್ಟ ಆಗ್ಬೇಕಂತಾನೆ ಇಲ್ಲ ಸುಬ್ಬು. ಹೆಂಡತಿ ಹೇಳೋದು ಇಷ್ಟ ಆಗದೆ ಇದ್ರು, ಕಷ್ಟ ಪಟ್ಕೊಂಡಾದ್ರು, ಇಷ್ಟ ಅಂತ ಸುಮ್ಮನೆನಾದ್ರೂ ಹೇಳಿ ಹೆಂಡತಿಯ ಇಷ್ಟನ ನೆರವೇರಿಸ್ಬೇಕು. ಏನೋ 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 ನಿನಗೆ ಎಣ್ಣೆ ಹಚ್ಚಕ್ ನನಗೆ ಇಷ್ಟ ಅಂತ ಹೇಳ್ತಿದ್ದೀನಿ ಕಣೋ, ಬಾರು ಸುಮ್ಮನೆ. ನಾನು ಬರಲ್ಲ ಮೇಡಮ್. ನೀನ್ ಬರೋಲ್ಲ ಅಂದ್ರೆ ನಾನು ಇಲ್ಲೇ ಪ್ರತಿಭಟನೆ ಮಾಡ್ತೀನಿ. ಬೇಕೇ ಬೇಕು, ಸುಬ್ಬುಗೆ ಎಣ್ಣೆ ಹಚ್ಚಲೇಬೇಕು. ಬೇಕೇ ಬೇಕು, ಸುಬ್ಬುಗೆ ಎಣ್ಣೆ ಹಚ್ಚಲೇಬೇಕು. ಧಿಕ್ಕಾರ ಧಿಕ್ಕಾರ, ಹೆಂಡತಿ ಆಸೆನ ನೆರವೇರಿಸಿರೋ ಗಂಡನಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಕೂಗ್ಬಿಡಿ, ಎಲ್ಲ ಬರ್ತಾರೆ, ಸುಮ್ಮನಿರಿ ಮೇಡಮ್. ಧಿಕ್ಕಾರ ಧಿಕ್ಕಾರ, ಹೆಂಡತಿ ಕೇಳಿ ಎಣ್ಣೆ ಹಚ್ಚಿಸ್ಕೊಳ್ದಿರೋ ಗಂಡನಿಗೆ ಧಿಕ್ಕಾರ 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 ಧಿಕ್ಕಾರ. ಕೈ ಹಚ್ಚಿರಲ್ಲ ಮೇಡಮ್ ನೀವು. ಇನ್ನೇನ್ ಮತ್ತೆ ಕೋಪ ಬಡಿಸ್ತೀಯಲ್ಲ ನೀನು? ಅಲ್ಲ, ಸಿನಿಮಾ ಸೀರಿಯಲ್ ಇದ್ರಲ್ಲೆಲ್ಲ ನೋಡಿಲ್ವಾ ನೀನು? ಹೆಂಡತಿನೇ ತಾನೇ ಗಂಡನ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ಈ ಮನೆಯಲ್ಲಿ ನಾವು 3 ಜೋಡಿಗಳಿದ್ದೀವಿ ಸುಬ್ಬು. ನೀನು, ನಾನು, ಅತ್ತೆ ಮಾವ, ಅತ್ತೆ ಮತ್ತು ಸುಂದ್ರ. ನೀವು 3 ಜನ ಕೂತ್ಕೊಂಡು ಎಣ್ಣೆ ಹಚ್ಚಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸುಬ್ಬು. ಆಗಲ್ಲ ಮೇಡಮ್. ನನ್ನ ಸೊಸೆ ಹೇಳ್ತಿರೋದು ಸರಿನೇ. ಹಬ್ಬದ ದಿನದಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಲೆಗೆ ಮೈಗೆ ಎಣ್ಣೆ ಹಚ್ಚಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ನನ್ನ ಮಗ ಯಾಕೆ ಹಿಂಗಾಡ್ತಿದ್ದಾನೆ? ಓ, ನಾಚ್ಕೊತಿರ್ಬೋದು. ವಿಶಾಲು, ಎಲ್ಲೆಲ್ಲೇ ಹುಡ್ಕೊಂಡು ನಿನ್ನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ತಾನೆ. ಲೇಟ್ ಆಗುತ್ತೆ ಅಂತ ಹಾಗೆ ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ. ಅಯ್ಯೋ, ನಿಮ್ಮ ಮದುವೆ ಆಗಿ 30 ವರ್ಷದ ಮೇಲಾದ್ರೂ ಈಗಲೂ ಎಣ್ಣೆ ಹಚ್ಚು ಬರೇ ಅಂತೀರ. ನನ್ನ ಮಗ ನೋಡ್ರಿ, ಹೊಸ್ದಾಗಿ ಮದುವೆ ಆಗಿದ್ರು ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ ಎಷ್ಟು ನಾಚಿಕೆ ಪಟ್ಕೋತಾ ಇದ್ದಾನೆ ಅಂತ. ಇದೆಲ್ಲ ಇವನ ಇದಾ ವಿಷಯ. ಎಣ್ಣೆ ಹಚ್ಕೊಳ್ಳೋಂಗ್ ಮಾಡ್ತೀನಿ ರೀ. ಅದನ್ನು ಪ್ಲ್ಯಾನ್ ಮಾಡ್ತೀನಿ. ಬಾ ಬಾ ಹೇಳ್ತೀನಿ. ಏನು ಪ್ಲಾನ್ ರೀ? ಹೇಳ್ತೀನಿ, ಬಾರೆ ಬಾರೆ. ಅಯ್ಯೋ, ಹೇಳಿ ಮೊದಲು. ಅಯ್ಯೋ ಏನಿದು ಬೆಳಬೆಳಗಿನ ಪಂಚಾಂಗ ಹೇಳ್ಕೊಂಡು ಕೂತ್ಬಿಟ್ಟಿದ್ದೀರಾ? ಹೊಸ ವರ್ಷ ಅಲ್ವಾ, ಹೊಸ ಪಂಚಾಂಗ. ಯಾರ್ಯಾರ ಭವಿಷ್ಯ ಹೇಗಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ನನಗೆ ಈ ಭವಿಷ್ಯದ ಬಗ್ಗೆ ಎಲ್ಲ ಇಂಟ್ರೆಸ್ಟೇ ಇಲ್ಲಪ್ಪ. ಆದ್ರೂ ಈ ವರ್ಷ ಅದು ಏನೇನು ಬರುತ್ತೆ, ಏನೇನು ಹೋಗುತ್ತೆ ಅಂತ ತಿಳ್ಕೋಬೇಕು ಅಂತ ಆಸೆ. ಭವಿಷ್ಯದ ಬಗ್ಗೆ ಭೂತಗಳಿಗೆ ಆಸಕ್ತಿ ಇರಲ್ಲ ಬೀಗ್ರೆ. ಏನಾದರೂ ಹೇಳಿದ್ರ? ಅದು ಭವಿಷ್ಯದ ಬಗ್ಗೆ, ಭೂತಕಾಲದ ಬಗ್ಗೆ ಕೆಲವರಿಗೆ ಆಸಕ್ತಿ ಇರಲ್ಲ ಅಂತ ಹೇಳಕ್ ಬಂದೆ. ನನಗಿದೆ, ಹೇಳಿ. ಈ ವರ್ಷ ಒಳ್ಳೆ ಮನ್ಸಿರೋರಿಗೆ ಸಿರಿ ಒದ್ಕೊಂಬರುತ್ತೆ. ಅದೇ ಮನ್ಸಲ್ಲಿ ವಿಷ ಇರೋರಿಗೆ ಸಿರಿ ಕಿತ್ಕೊಂಡು ಹೋಗುತ್ತೆ. ಪಂಚಾಂಗದಲ್ಲಿ ಇದೇನಾ ಇರೋದು? ಇಷ್ಟೇ ಅಲ್ಲ ಬೇಗ್ರೆ, ಇಲ್ಲೂ ಸಾಕಷ್ಟಿದೆ. ಅದು ಹೇಳೋಣಂತಾನೆ ಪಂಚಾಂಗ ನೋಡ್ತಾ ಇದ್ದೀನಿ. ಏನೇ ಯಾಕೆ ಹಿಂಗ್ ಒದರ್ತಾ ಇದ್ಯಾ? ಹಬ್ಬಕ್ಕೆ ಬೇವಿನ ಚಿಗುರು ತಿನ್ಬೇಕು, ಹೋಗಿ
ಹೋಗಿ ಬೇವಿನ ಎಲೆ ತಗೊಂಡ್ ಬನ್ನಿ ಅಂತ 50 ರೂಪಾಯಿ ಕೊಟ್ರೆ ನೀವು 10 ರೂಪಾಯಿ ಕೊಟ್ಟು ಕರ್ಬೇವು ಎಲೆ ತಂದಿದ್ದೀರಾ? ಕರಿಬೇವು ಅಂತ ಅಷ್ಟು ತಾತ್ಸಾರವಾಗಿ ನೋಡ್ಬೇಡ್ವೆ. ಅದು ಬೇವೆ, ಆದ್ರೆ ಕರಿದಷ್ಟೇ. ದಿನ ಒಗ್ಗರಣೆಗೆ ಹಾಕ್ತೀಯಾ ನೋಡೆ, ಅದಕ್ಕೆ ಅವಮಾನ ಮಾಡಬೇಡ ಕಣೆ. ಕಾಸು ಕಮ್ಮಿ ಅಂತ ತಂದಿರೋದಲ್ಲ ಕಣೆ, ಕಹಿ ಕಮ್ಮಿ ಇರೋದು ಅಂತ ಕರಿಬೇವು ತಂದಿರೋದು. ಆಹಾಹಾ, ನನ್ನ ಮಗ ಮಾಡೋ ತಪ್ಪೇ ಆದರೂ ಎದುರಿಗಿದ್ದವರು ತಪ್ಪಗಿರಬೇಕು, ಹಂಗೆ ಮಾತಾಡ್ತಾನೆ. ಎಷ್ಟೇ ಆದರೂ ಈ ಕಾಂತಮ್ಮನ ಮಗ ಅಲ್ವೇ? ಧನ, ದೇವ್ರ ಮನೇಲಿ ಬೇವಿನ ಚಿಗಿರದೆ ತಗೋ. ನಿಮ್ಮ ಅಪ್ಪಾಜಿ ಬೆಳಗ್ಗೆನೆ ತಂದಿಟ್ಟಿದ್ದಾರೆ. ಹಿಂಗೇನಾದ್ರೂ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಬೆಳಗ್ಗೆನೆ ತರಿಸಿಟ್ಟೆ ನಾನು. ಇದೇ ಬೇಕಾಗಿದ್ದು. ಏನಪ್ಪ ಕರ್ಬೇವಿನ ಸೊಪ್ಪ? ಯಾಕಂದ ಈ ವರ್ಷ ನಮ್ಮ ಮನೆಗೆ ಶುಭ ಅಂತ ಪಂಚಾಂಗದಲ್ಲಿ ಬರ್ದಿದೆ. ಒಳ್ಳೆ ಭವಿಷ್ಯನೂ ಕಾಣ್ತಾ ಇದೆ. ಅಂಥದ್ದೇನ್ರಿ ಬರ್ದಿದೆ ಪಂಚಾಂಗದಲ್ಲಿ? ಈ ವರ್ಷ ನಮ್ಮ ಮನೇಲಿ ಶುಭ ಕಾರ್ಯ ನಡೆದಿಲ್ವನೆ. ಮಗನಿಗೆ ಮದುವೆಯಾಗಿ ಸೊಸೆನೂ ಮನೆಗೆ ಬಂದರು. ಮಗಳಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋದ್ಲು. ಈ ರೀತಿ ಹೊಸ ಜೋಡಿಗಳು ಮನೇಲಿದ್ರೆ ಹೆಂಡತಿ ಗಂಡನಿಗೆ ಅಭ್ಯಂಜನ ಸ್ನಾನ ಮಾಡಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಕಣೆ. ಮವ, ಅಮೃತಾಂಜನ್ ಸ್ನಾನ ಮಾಡಿದ್ರೆ ಮೈಯೆಲ್ಲ ಉರಿಯಲ್ಲ. ರೀ, ಅದು ಅಮೃತಾಂಜನ ಅಲ್ಲ ರೀ, ಅಭ್ಯಂಜನ. ಅಂದ್ರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂತ. ಅಂದರೆ ಹೊಸ್ದಾಗಿ ಮದುವೆ ಆಗಿರೋರಿದ್ರೆ ಹೆಂಡತಿ ಗಂಡನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಂತನಾ? ಹೌದು ಕಣೆ, ಅದೇ ಅರ್ಥ. ನೋ ಸುಬ್ಬು, ಇಲ್ಲಿ ಕೇಳೋ, ಇವತ್ತು ಯುಗಾದಿ ಹಬ್ಬ. ಪಂಚಾಂಗದ ಪ್ರಕಾರ ಗಂಡ ಹೆಂಡತಿ ಕೈಲಿ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿದ್ರೆ ಇವತ್ತು ತುಂಬ ಒಳ್ಳೇದು. ಹೌದಾ? ಮಾಡಿಸ್ಕೊ ಮತ್ತೆ. ಅಮ್ಮ, ಅಪ್ಪಂಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಸಮ್ಮ. ಅಯ್ಯೋ ಮಗನೇ, ನಂದು ಆಗ್ಲೇ ಸ್ನಾನ ಆಗೋಯ್ತು ಕಣೋ. ಸ್ನಾನ ಆಗಿದ್ದಕ್ಕೆ ಪಂಚಾಂಗ ಓದ್ತಾ ಇರೋದು. ಅದು ಅಲ್ಲದೆ ಹೊಸ್ದಾಗಿ ಮದುವೆ ಆಗಿರೋರು ಅಂತ ಹೇಳಿದೆ. ಏನ ನೀನು ಇಷ್ಟಾದ್ರೂ ನಿಮ್ಮ ತಲೆಗೆ ಹೋಗ್ತಿಲ್ವನ್ನೋ? ಏನು ಮಾಡೋದು ಹೇಳು? ತಲೆಗೆ ಎಣ್ಣೆ ಬಿದ್ದು ಎಷ್ಟು ದಿನ ಆಯ್ತೋ ಏನೋ. ಶ್ರಾವಣಿ ಮೊರೆ, ಅವನಿಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ. ಹೌದಾ ಮಾವ? ಪಂಚಾಂಗದಲ್ಲಿ ಹಾಗಿದ್ಯಾ? ಹೌದಮ್ಮ. ಸರಿ, ಹಾಗಾದ್ರೆ ನಿಮ್ಮ ಮಾತನ್ನ ಮೀರಕ್ಕಾಗತ್ತಾ ಮಾವ? ರೀ, ಬನ್ರಿ ಎಣ್ಣೆ ಹಚ್ತೀನಿ. ಅಯ್ಯೋ 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 ಅಯ್ಯೋ. ವಿಚಾರವಾದ ಅಕ್ಸಿ, ಎಷ್ಟು ವರ್ಷ ಈ ಕಾರ್ತಿಕೇಯನಿಗೆ ನೀನೆ ತಾನೇ ತಲೆ ಮೇಲೆ ಎಣ್ಣೆ ಹಾಕಿ ತಟ್ಟಿ ತಟ್ಟಿ ಸ್ನಾನ ಮಾಡಿಸ್ತಾ ಇದ್ದಿದ್ದು? ಸೊಸೆ ಬಂದ್ಮೇಲೆ ಎಲ್ಲ ಬದಲಾಯ್ತು ಈ ಮನೆಯಲ್ಲಿ. ಪಂಚಾಂಗನೂ ಬದಲಾಯ್ತು. ಸುಬ್ರಹ್ಮಣ್ಯ, ನಮ್ಗಿಷ್ಟ ಆಗುತ್ತೋ ಇಲ್ವೋ, ಈ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ನಾವೇನು ಬೇಕಾದ್ರೂ ಮಾಡ್ತೀವಿ ತಾನೆ, ಹೌದು ಅಲ್ವೋ? ಹೌದಮ್ಮ, ಆದ್ರೂ ಗೀದ್ರಲ್ಲ ಇಲ್ಲ ಕಣ. ಶ್ರಾವಣಿಮ್ಮ, ನನ್ನ ಮಗ ಅಪರಂಜಿ ಚಿನ್ನ. ಹೌದು, ಅಪರಂಜಿ ಚಿನ್ನನೇ ನನ್ನ ಮನೆ ದೇವರು. ಏನೋ ಇನ್ನೂ ನಿಂತ್ಕೊಂಡಿದ್ಯಾ? ಅಮ್ಮರೇ, ಕರ್ಕೊಂಡೋಗಿ ಅವನ್ನ. ಹಾಂ ಮಾವ. ರೀ, ಬನ್ನಿ ಹೋಗೋ, ಬನ್ನಿ. ಅಪರಂಜಿ ಮಾವ, ಹೊಸ್ದಾಗಿ ಮದುವೆ ಆದವ್ರು ಮಾತ್ರ ಎಣ್ಣೆ ಹಾಕೋಬಹುದು ಅಥವಾ ನಾವು ಎಣ್ಣೆ ಹಾಕೋಬಹುದು? ತಲೆಗೆ ಮೈಗೆ ಆದ್ರೆ ಹಾಕೋಬಹುದು, ಹೊಟ್ಟೆಗಲ್ಲ. ರೀ, ಅದನ್ನು ಬಾಯ್ ಬಿಟ್ಟು ಕೇಳ್ತಿರಲ್ಲ. ನಡೀರಿ, ಎಣ್ಣೆ ಹಚ್ತೀನಿ. ನಡಿಯ, ಆಯ್ತು, ನಡಿಯ ನಡಿಯ. ಶಿವ, ನಾನು ಯಾರಿಗೆ ಎಣ್ಣೆ ಹಚ್ಚಲಪ್ಪ? ಸೊಂಟ ನನಗೆ ಯಾರಾದ್ರೂ ಹಚ್ಚಬೇಕಷ್ಟೆ.
ನನ್ನ ಗಂಡ ಓಡ್ ಹೋಗದೆ ಇದ್ದಿದ್ರೆ ನಾನು ಅವನಿಗೆ ಸರಿಯಾಗಿ ಎಣ್ಣೆ ಹಾಕಿ ತೊಟ್ತಿದ್ದೆ. ಆದರೆ ಏನು ಮಾಡೋದು, ಯುಗಾದಿ ಹಬ್ಬದಲ್ಲಿ ಒಂದಿನ ಬಿಸಿ ಎಣ್ಣೆನ ತಲೆ ಮೇಲೆ ಹಾಕಿ ಸುರಿದಿದ್ದೆ, ನನ್ನ ಬಿಟ್ಟು ಓಡ್ ಹೋದ. ಹೆಣ್ಣಿಗೆ ಹೆದರ್ಕೊಳ್ಳೋ ಹೇಳಿ ವೇಸ್ಟ್ ಬಾಡಿ. ಮೇಡಮ್, ಏನಾಯ್ತ್ರಿ? ಯಾಕೆ ಮಸಾಜ್ ಮಾಡಬಾರ್ದ ನಾನು? ಅದು ಮಾತ್ರ ಮಾಡಿ ಮೇಡಮ್. ಸುಮ್ಮನಿರಿ ಮೇಡಮ್. ಸುಮ್ಮನೆ ಎಣ್ಣೆ ಹಚ್ಚಿ ಸಾಕು ನೀವು. ಆಹಾ, ತಿಕ್ಕಿ ಶ್ರಾವಣಿಯಮ್ಮ, ತಿಕ್ಕಿ. 1 ಅವರ್ ಮಸಾಜ್ ಮಾಡಿ, ಮೈಯಲ್ಲಿ ಎಣ್ಣೆ ಚೆನ್ನಾಗಿ ಇಳಿಲಿ. 1 ಅವರ್ ಮಸಾಜ್ ಎಲ್ಲ ಆಗಲ್ಲಪ್ಪ. ಕೂತ್ಕೊಳ್ಳಿ. ಮೇಡಮ್, 1 ಗಂಟೆ ಎಲ್ಲ ಆಗಲ್ಲಪ್ಪ. ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಬೇವು ಬೆಲ್ಲ ತಿನ್ಬೇಕು. ಹಬ್ಬದ ದಿನ ಬರೀ ಎಣ್ಣೆ ಚುಸ್ಕೊಂಡೆ ಕೂರ್ಲ ನಾನು. ಅಯ್ಯ ಯಾಕಂಗೆ ಸಿಡುತ್ತೀಯ? ಸಾಕು ಅಂದ್ರೆ ಆಯ್ತಪ್ಪ. ಒಳ್ಳೆ ಕಂಬಳಿ ಹುಳ ಮೈ ಮೇಲೆ ಬಿಟ್ಕೊಂಡಂಗೆ ಆಡ್ತೀಯಲ್ಲ. ಸಾಕು ಆಯ್ತು ನಾನು. ಮೇಡಮ್, ಶೋ ಏನೇ ತನಕ್ ಪಡ್ದಂಗ್ ಬಡಿತಿದೆಯಲ್ಲ, ಮೈಯಲ್ಲಿರೋದು 3 ಮೂಳೆ ಕಣೆ, ಅದು ಮುರಿದೋಗ್ಬಿಡುತ್ತೆ. ಆಯ್ತಾಯ್ತು, ಸುಮ್ಮನಿರಿ 2 ನಿಮಿಷ. ಲೇ ದನ, ನನ್ನ ಮಗನ ಮೂಳೆ ಮುರಿದಿಯ ಕಣೆ, ಮೆಲ್ಲಗ ಹಚ್ಚು. ಆಹಾ, ನೋಡಿದ್ರಾ, ಈಗ ಹಬ್ಬಕ್ಕೊಂದು ಕಳೆ ಬಂತು. ವರನೂ ಹೊಸ್ದಾಗೆ ಮದುವೆ ಆಗಿರೋದು. ಅವಳು ಮದುವೆ ಆದಮೇಲೆ ಇದು ಮೊದಲನೇ ಹಬ್ಬ. ಈ ಹಬ್ಬಕ್ಕೆ ಅವಳು ಅಳಿಯಂದ್ರು ಮನೇಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರೀ. ಅಮ್ಮ, ಅಯ್ಯೋ ಮಗ, ನಮಸ್ಕಾರ ಹೇಳಿದ್ರೆ. ಹೇಗಿದೆಯಮ್ಮ? ಅಮ್ಮ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಕಣೆ. ನೀನು ಬಂದಿದ್ದು ತುಂಬ ಖುಷಿ ಆಯಿತು. ನನಗೂ ಅಷ್ಟೇ ಅಕ್ಕ, ನಾನು ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಹಬ್ಬಕ್ಕೆ ತವ್ರ ಮನೆಗೆ ಹೋಗಬೇಕು ಅಂದೆ, ಅದಕ್ಕೆ ನಡಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಇವರೇ ಕರ್ಕೊಂಬಂದ್ಬಿಟ್ರು. ಅಳಿಂದ್ರೆ, ನಾವೇ ಹಬ್ಬಕ್ಕೆ ಬಂದು ಕರೆಯೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಏನೋ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಇಂದ್ರಮ್ಮವ್ರ ಕೋಪ ಆರಿದೆಯೋ ಏನೋ ಅಂತ ತಿಳಿದಿರಲಿಲ್ಲ. ಅದಕ್ಕೆ ನಾವು ಬರೋಕ್ಕಾಗಲಿಲ್ಲ, ಕ್ಷಮಿಸ್ಬಿಡಿ. ಪರವಾಗಿಲ್ಲ ಮಾವ, ನಂಗೆ ಅರ್ಥ ಆಗತ್ತೆ. ಅದಕ್ಕೆ ನೋಡಿ, ವರಲಕ್ಷ್ಮಿನ ನಾನೇ ಕರ್ಕೊಂಡು ಬಂದಿದ್ದೀನಿ. ಅಂದ್ಹಾಗೆ ವರ ಅದಕ್ಕೆ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅತ್ತೆ ಈಗಷ್ಟೇ ಹೇಳ್ತಾ ಇದ್ರು, ವರಲಕ್ಷ್ಮಿನ ಮನೇಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅಷ್ಟರಲ್ಲಿ ನೀನೇ ಬಂದೆ. ಮಾವ, ನಿಜಕ್ಕೂ ಹಬ್ಬದ ಕಡೆ ಮನೆಗೆ ಬಂದಿರೋದು ಈಗ. ಮನೆ ಮಗಳು ಹಬ್ಬದ ದಿನ ಮನೇಲಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಮಾವ? ಹೌದು ಶ್ರಾವಣಿಯಮ್ಮ, ಸರಿಯಾಗಿ ಹೇಳಿದ್ರಿ. ರೀ, ನೀವೇನ್ರಿ ನೋಡ್ಕೊಂಡು ನಿಂತ್ಕೊಂಡ್ರಿ? ನಡ್ರಿ, ಸ್ನಾನಕ್ಕೆ ಲೇಟ್ ಆಗತ್ತೆ. ಇದೇನಿದು, ಹಬ್ಬದ ದಿನ ಮನೆಯಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇದೆಯಲ್ಲ. ಹಾಲಿನಂತ ಈ ಸಂಭ್ರಮಕ್ಕೆ ಒಂದೇ ಒಂದು ಹನಿಯಾದರೂ ಹುಳಿ ಬೀಳಬಾರ್ದೆ. ಅತ್ತೆ, ಬಂದ್ಲು ಬಂದ್ಲು, ರಣ ಬೇಟೆಗಾರ್ತಿ ಬಂದ್ಲು. ಈಗ ಎಲ್ಲ ಬ್ಯಾಲೆನ್ಸ್ ಆಗತ್ತೆ. ಏನೋ ಅಣ್ಣ, ಅದಕ್ಕೆ ಬಂದ್ಮೇಲೆ ಈ ತಂಗಿನೇ ಮರ್ತ್ಬಿಟ್ಟಿದ್ಯಾ? ಕರ್ದಿದ್ರೆ ನಾನು ಬರ್ತಿದ್ದೆ ತಾನೆ? ಇಲ್ಲ ಶ್ರೀವಲ್ಲಿ, ನಾ ಬರ್ಬೇಕಾದ್ರೆ ರೆಡಿ ಆಗ್ತಿದ್ದೇನೆ. ಇನ್ನ ಸುಮ್ಮನೆ ಇರೋ, ನಿಂದಿದ್ದೆ. ಅತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಸೊಸೆ ಬಂದ್ಮೇಲೆ ಈ ಶ್ರೀವಲ್ಲಿನ ಮರ್ತ್ಬಿಟ್ಟಿದ್ದೀರಾ ಅಲ್ವಾ?
ಹಾಗೆಲ್ಲ ಏನಿಲ್ಲ. ನೀನು ಬಂದಿಯಲ್ಲ ತುಂಬ ಸಂತೋಷ ಆಯಿತು. ಬನ್ನಿ ಹೇಳಿದ್ರೆ ಬನ್ನಿ ಬನ್ನಿ. ವರ ಬಾಬಾ. ಹಾ ಅಮ್ಮ. ಸುಬ್ಬು, ಹಬ್ಬಕ್ಕೆ ಹೆಂಡತಿ ಕೈಲಿ ಎಣ್ಣೆ ಮಸಾಜ್ ಮಾಡಿಸ್ಕೊತಿದ್ಯಾ? ನಡೀಲಿ ನಡೀಲಿ, ಹಬ್ಬ ಜೋರಾಗಿ ನಡೀಲಿ. ಇನ್ನೂ ಇಲ್ಲಿ ಏನು ಮಾಡ್ತಿದ್ದೀರಾ? ಹೋಗಿ ಸ್ನಾನ ಮಾಡಿ ಹೋಗಿ. ಸುಮ್ಮನೆ ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಷ್ಟೇ. ಹೋಗಿ ನೀವು. ಯಾಕೆ ಶ್ರಾವಣಿ, ನಿನ್ನ ಗಂಡನ ಕಿತ್ಕೋತೀನಿ ಅಂತ ಭಯನಾ? ಭಯನ? ಭಯ ಪಡಬೇಕಾಗಿರೋದು ಗಂಡನ ಮೇಲೆ ನಂಬಿಕೆ ಇಲ್ಲದೆ ಇರೋರು, ಗಂಡನ ಮೇಲೆ ಪ್ರೀತಿ ಇರೋರಲ್ಲ. ಅಷ್ಟಕ್ಕೂ ಅವ್ರನ್ನ ಕಿತ್ಕೊಳ್ಳೋದಕ್ಕೆ ಅವ್ರೇನು ಮಾವಿನ ಮರದ ಮೇಲಿರೋ ಮಾವಿನ ಹಣ್ಣಲ್ಲ. ಅವರು ನನ್ನ ಪ್ರೀತಿಗೆ ಕಣ್ಣು, ಅವರಿರೋದು ನನ್ನ ಹೃದಯದಲ್ಲಿ. ಯಾರು ಅವ್ರ ಹತ್ರನೂ ಸುಳಿಯೋಕ್ಕಾಗಲ್ಲ. ಬಾವಲಕ್ಷ್ಮಿ. ದೇವ್ರೆ, ಈ ಮನೆಗಿದ್ದಿದ್ದ ಸಮಸ್ಯೆಗಳನ್ನು ಒಂದೊಂದಾಗಿ ಬಗೆಹರಿಸ್ತಾ ಇದೆಯಾ. ಈಗ ನನ್ನ ಮನಸ್ಸಲ್ಲಿರೋ ಆಸೆ ಒಂದೇ, ಮನೆಯವ್ರು ಎಲ್ಲರೂ ನನ್ನನ್ನು ಸೊಸೆ ಆಗಿ ಒಪ್ಕೋಬೇಕು ಅಂತ. ಅತ್ತೆ ಆಗಲಿ ಧನಲಕ್ಷ್ಮಿ ಅದಕ್ಕೆ ಆಗಲಿ ಇನ್ನೂ ನನ್ನ ಬಗ್ಗೆ ಬೇಜಾರಲ್ಲೇ ಇದ್ದಾರೆ. ಅವ್ರ ಬೇಸರ ಎಲ್ಲ ದೂರ ಆಗಿ ಅವ್ರು ನನಗೆ ಹತ್ತಿರ ಆಗಬೇಕು. ಸೊಸೆಗೆ ಹತ್ರ ಆಗಬೇಕು, ಪ್ರೀತಿಯಿಂದ ತಬ್ಬಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಸೊಸೆ ಜೊತೆ ಸ್ನೇಹಿತ ಥರ ಇರಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನೀನೇ ದಾರಿ ಮಾಡಿಕೊಡ್ಬೇಕು ಭಗವಂತ. ಈ ಮನೇಲಿ ಒಬ್ಬರಲ್ಲ ಒಬ್ಬರು ನನ್ನ ಸೊಸೆ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡೋದನ್ನ ಕೇಳೋಕ್ಕಾಗ್ತಿಲ್ಲ ಭಗವಂತ. ನನ್ನ ಸೊಸೆ ಪರವಾಗಿ ನಿಂತ್ಕೊಂಡು ನಾನೇ ಅವ್ರಿಗೆಲ್ಲ ಉತ್ತರ ಕೊಡೋ ಹಾಗಾಗಬೇಕು. ಶ್ರಾವಣಿಯಮ್ಮ ನೆಮ್ಮದಿಯಾಗಿರಬೇಕು, ಅದಷ್ಟೇ ನಿನ್ನ ಹತ್ರ ಕೇಳ್ಕೊಳ್ಳೋದು ಭಗವಂತ. ಶಿವಲಿ, ಇವತ್ತು ಹಬ್ಬದ ದಿನ ನಾನು ದೇವ್ರ ಹತ್ರ ಏನು ಕೇಳ್ಕೊಂಡೆ ಗೊತ್ತಾ? ಆದಷ್ಟು ಬೇಗ ನಮ್ಮ ಶಿವಲಿಗೆ ಕಾರ್ತಿಕೇಯ ಸಿಗಲಿ ಅಂತ. ನಾನು ಅಷ್ಟೇ ಶ್ರೀವಲ್ಲಿ, ಆದಷ್ಟು ಬೇಗ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ಕೇಳ್ಕೊಂಡೆ. ಬರೋ ಯುಗಾದಿಗೆ ನೀನೇ ಈ ಮನೆ ದೀಪ ಹಚ್ಚಂಗಾಗಲಿ ಅಂತ ಕೇಳ್ಕೊಂಡೆ. ಹಲೋ ಮಮ್ಮಿ. ಥ್ಯಾಂಕ್ ಯು ಸುಂದರಣ್ಣ, ಥ್ಯಾಂಕ್ ಯು ಕಾಂತ ಮಮ್ಮಿ. ಈ ಮನೆಯಲ್ಲಿ ನನಗೆ ಸಂಬಂಧಿಕರು ಹಿತೈಷಿಗಳು ಅಂತ ನೀವಿಬ್ಬರೇ ಇರೋದು. ನಾನು ಸುಬ್ಬು ಮದುವೆ ಆಗ್ತೀವಲ್ಲ, ಆವಾಗ ಲಗ್ನ ಪತ್ರಿಕೆಯಲ್ಲಿ ನಿಮ್ಮಿಬ್ಬರ ಹೆಸರನ್ನು ಹಾಕಿಸ್ತೀನಿ. ಆದಷ್ಟು ಬೇಗ ಈ ಮನೆ ಸಸ್ಯ ಬರಂತೆ. ಅಲ್ಲಮ್ಮ ಶ್ರೀವಲ್ಲಿ, ಮನೆಗಳು ಇನ್ನೂ ನಿನ್ನ ಹೆಸರಲ್ಲೇ ಇದಾವ? ಹೂ ಕಾಂತ ಮಮ್ಮಿ, ಮನೆ ಎಲ್ಲ ನನ್ನ ಹೆಸರಲ್ಲೇ ಇದೆ. ಯಾಕೆ? ಅಲ್ಲ, ವರಲಕ್ಷ್ಮಿ ನಮ್ಮನೆ ಮಗಳೇ, ಆದರೂ ನಿಮ್ಮನೆ ಸೊಸೆ ಹುಡುಗನ ತಲೆ ಕೆಡಿಸಿ ನಿನ್ನ ಮನೆಗಳನ್ನೆಲ್ಲ ಅವಳ ಹೆಸರು ಬರ್ಸ್ಕೊಬಿಟ್ರೆ. ಕಾಂತ ಮಮ್ಮಿ, ವರಲಕ್ಷ್ಮಿ ಹಾಗೆಲ್ಲ ಮಾಡೋದಿಲ್ಲ. ಮನೆಗಳೆಲ್ಲ ನನ್ನ ಹೆಸರಲ್ಲೇ ಇದೆ. ಹೌದಾ ಸದ್ಯ ಮನೆಗಳೆಲ್ಲ ನಿನ್ನ ಹೆಸರಲ್ಲಿ ಬಂದಿದೆ. ನೀನು ಆದಷ್ಟು ಬೇಗ ಈ ಮನೆಗೆ ಬಾಮ್ಮ. ಆದಷ್ಟು ಬೇಗ ಮನೆ ನಮಗೆ ಬರೋ ಹಾಗಾಗಲಿ, ನಮ್ಮ ಮನೆಗೆ ಇವಳು ಬರೋ ಹಾಗಾಗಲಿ. ಆದಷ್ಟು ಬೇಗ ನಮ್ಮ ಮನೆಗೆ ನೀನು ಬರೋ ಹಾಗಾಗಲಿ.
ವಿಶಾಲು, ಬೇವು ಬೆಲ್ಲ ಒಬ್ಬಳೇ ತಿನ್ಬಿಡ್ಬೇಡ್ವೆ. ಮೊದಲು ನೀನು ನನಗೆ ತಿನ್ನಿಸ್ಬೇಕು, ನಾನು ನಿನಗೆ ತಿನ್ನಿಸ್ಬೇಕು. ಆಮೇಲೆ ಗಂಡ ಹೆಂಡತಿ ಇಬ್ಬರು ಬೇವು ಬೆಲ್ಲನ ಸುಖ ದುಃಖನ ಸಮನಾಗಿ ಹಂಚ್ಕೋಬೇಕು ಅನ್ನೋದೇ ಇದರ ಅರ್ಥ ಕಣೆ. ಓಹೋ, ನಿಮ್ಮ ಪಂಚಾಂಗದಲ್ಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ತಿನ್ನಿಸ್ಬೇಕು ಅಂತ ಬರ್ದಿದ್ಯೇನೋ? ಹೌದೌದೌದು, ಇವತ್ತು ಪಂಚಾಂಗದಲ್ಲಿ ಅದೇ ಇತ್ತು ಕಣೆ. ಪಂಚಾಂಗದಲ್ಲಿ ಅದೆಲ್ಲ ಏನು ಮಗನೇ ಮುಖ ನೋಡ್ತಿದ್ಯಾ? ಶ್ರಾವಣಿ ಮುರು ತಿನ್ಸೋಲೆ.